ಬಟ್ ಓಕೆ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆಯಂತೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ಅವಿವಸ್ತ್ರ ಪ್ರಕರಣ, ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋದ ಸುಜಾತಾ ಹಂಡಿ. ಹುಬ್ಬಳ್ಳಿ ಸೆಷನ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ. ಸುಜಾತಾ ಹಂಡಿ ಪರ ವಕೀಲರಿಂದ ನಿನ್ನೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜನವರಿ 5ರಂದು ಸುಜಾತಾ ಹಂಡಿಯನ್ನ ಬಂಧಿಸಿದ್ರು ಪೊಲೀಸರು. ಕೇಶವಾಪುರ ಪೊಲೀಸರು ಬಂಧಿಸುವಾಗ ನಡೆದಿದ್ದ ಹೈಡ್ರಾಮಾ. ಸದ್ಯ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿರುವಂತ ಸುಜಾತಾ ಹಂಡಿ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಲ್ಲಿ ಕಾನೂನು ಹೋರಾಟವನ್ನ ಮಾಡ್ಕೊಳ್ಳಲಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ತನಿಖೆ ಅನ್ನೋದು ಚುರುಕು ಪಡ್ಕೊಳ್ತಾ ಇರೋದು. ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಅನುಮಾನ ಹಾಗೇನೆ ಆರೋಪ ಕೂಡ ಆಗಿದೆ ಮತ್ತು ಇದರಲ್ಲಿ ರಾಜಕೀಯ ಕೂಡ ಆಗಿದೆ. ಬಿಜೆಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು ಅನ್ನುವಂಥ ಒತ್ತಡ ಕೂಡ CID ಅಧಿಕಾರಿಗಳ ಮೇಲೆ ಇದೆ. ಪ್ರಾಮಾಣಿಕವಾಗಿ ತನಿಖೆ ಆಗಲಿ, ಯಾವುದೇ ಒತ್ತಡ ಇಲ್ಲದೇನೆ ಅಥವಾ ಯಾವುದೋ ಒಂದು ಕಡೆ ಅಲ್ಲದೇನೆ ಯಾರು ತಪ್ಪು ಮಾಡಿದಾರೋ ಅದನ್ನು ಎತ್ತಿ ಹಿಡಿಯುವಂಥ ತನಿಖೆ ಆಗಬೇಕು ಅಂತ. ಹಾಗಾಗಿ ಇಡೀ ಪ್ರಕರಣದ ತನಿಖೆಯ ಮೇಲೆ ಎಲ್ಲರ ಚಿತ್ತವೂ ಕೂಡ ಇದೆ. ಹೇಗೆ ತನಿಖೆ ಆಗ್ಬೋದು, ಏನೆಲ್ಲ ತನಿಖೆ ನಡಿಬಹುದು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದೆ. ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. CID ತನಿಖೆ ಚುರುಕುಗೊಂಡಿದೆ. ಯಾರನ್ನೆಲ್ಲ ವಿಚಾರಣೆಗೊಳಪಡಿಸಿದ್ದಾರೆ, ಯಾರನ್ನೆಲ್ಲ ವಿಚಾರಣೆಗೊಳಪಡಿಸೋದು ಬಾಕಿ ಇದೆ? ನೀತಿ ಏನು, ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಏನಿದೆ, CID ಅಧಿಕಾರಿಗಳು ಕಳೆದ 3 ದಿನಗಳಿಂದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇವತ್ತು 4ನೇ ದಿನ. ನಿನ್ನೆ ಇಲ್ಲಿ ಅಂದ್ರೆ ಮಧ್ಯಾಹ್ನದವರೆಗೂ ಯಾರೊಬ್ಬರನ್ನು ಸಹ ಇಲ್ಲಿ ಅಂದ್ರೆ ವಿಚಾರಣೆ ಮಾಡಿರಲ್ಲ. ಮಧ್ಯಾಹ್ನದ ಮೇಲೆ ಅಂತಂದ್ರೆ ನಿನ್ನೆ ಕೇವಲ 3 ದಿನಗಳನ್ನ ಮಾತ್ರ ಇಲ್ಲಿ ಅಂತಂದ್ರೆ ಅದು 3 ಜನರನ್ನ ಮಾತ್ರ ಇಲ್ಲಿ ವಿಚಾರಣೆ ಮಾಡುವಂತ ಕೆಲಸ ಮಾಡಿದ್ರೆ. ಮೊದಲಿಗೆ ಇಲ್ಲಿ ಅಂತಂದ್ರೆ ಯಾರು ಈ ಪ್ರಶಾಂತ್ ಬೊಮ್ಮಾಜಿ ದೂರುದಾರರಿಂದ ಸುಜಾತಾ ಹಂಡಿ ಮೇಲೆ ಪ್ರಕರಣವನ್ನ ದಾಖಲಿಸಿದ್ರು ಅವರನ್ನ ಕರೆದು ಇಂದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಇಲ್ಲಿ ಅಂದ್ರೆ ಸುಜಾತಾ ತಾಯಿ ಕಮಲವ್ವ ಮತ್ತು ಸುಜಾತಾ ಸಹೋದರ ಮರ್ಯಾದಾಸನ ಕರೆದುಕೊಂಡು ಬಂದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಇಲ್ಲಿ ಅಂದ್ರೆ ಇನ್ನೊಂದು ಮಹತ್ವದ ಅಂತಂದ್ರೆ ಯಾರು ಇವತ್ತು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸದಸ್ಯ ಸುವರ್ಣ ಕಲ್ಲುಕುಂಟ್ಲ ಇರಿದ್ರೆ ಅವರನ್ನ ಇಲ್ಲಿ ಅಂದ್ರೆ ವಿಚಾರಣೆ ಪಡಿಸುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಯಾಕೆ ಅವರನ್ನ ಇವತ್ತು ವಿಚಾರಣೆ ಮಾಡಲೇಬೇಕು ಅಂದ್ರೆ ಒಟ್ಟು 6 FIRಗಳಾಗಿವೆ. 6ನೇ FIR ಅವ್ರ ಮೇಲೆ ಇಲ್ಲಿ ಅಂದ್ರೆ ದಾಖಲಾಗಿದೆ. ಸುಜಾತಾ ಸಹೋದರ ಮರ್ಯಾದಾಸ್ ಈ ಸುವರ್ಣ ಕಲ್ಕುಂಟ್ಲ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ರೆ ಜೀವ ಬೆದರಿಕೆ, ಕೊಲೆ ಯತ್ನ ಸೇರಿದೆ ಒಟ್ಟು 8 ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ. ಇದರ ಅನ್ವಯ ಈಗಾಗಲೇ ಅಂದ್ರೆ ಒಟ್ಟು 6 FIRಗಳ ಒಂದು ಕಡತಗಳನ್ನ ಈಗಾಗಲೇ ಸಂಗ್ರಹಿಸುವಂತ ಕೆಲಸವನ್ನ CID ಮಾಡಿದೆ. ಈಗ ಅವರನ್ನ ವಿಚಾರಣೆ ಮಾಡೋದು ಬಾಕಿ ಇದೆ. ಇವತ್ತು ಈಗಾಗಲೇ ಏನು ಬಂಧಿಸುವಂತಹ ವೇಳೆಯಲ್ಲಿ ಸುವರ್ಣ ಕಲ್ಕುಂಟ್ಲ ಕುಸಿದು ಬಿದ್ದಿದ್ರು. ಹೀಗಾಗಿ ಆಸ್ಪತ್ರೆಯಲ್ಲೇ ಅವರು ಚಿಕಿತ್ಸೆ ಪಡೆಯುವಂತ ಕೆಲಸ ಮಾಡಿದ್ರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯ ಒಂದು ICU ಘಟಕ ಅಂದ್ರೆ ಅವರಲ್ಲಿ ಆರೋಗ್ಯದಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಪಡೆದ್ರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಚೇತರಿಕೆ ಕಂಡ ಬೆನ್ನಲ್ಲೇ ಅಲ್ಲೇ ಅವರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಘಟನೆ ಬಗ್ಗೆ ಇಲ್ಲಿಂದ್ರೆ ಮಾಹಿತಿ ಪಡೆಯುವಂತಹ ಲಕ್ಷಣಗಳನ್ನ ಇವತ್ತು ಎಲ್ಲ ಇದೆ. ಅಂದ್ರೆ ಏನೋ CID ಅಧಿಕಾರಿಗಳು ಒಂದ್ ವೇಳೆ ಇವತ್ತು ಅವರನ್ನ ಸುವರ್ಣ ಕಲ್ಕುಂಟ್ಲ ವಿಚಾರಣೆ ಮಾಡದೇ ಇದ್ರೂ ಸಹ ಇಲ್ಲಿ ಅಂತಂದ್ರೆ ಇವತ್ತು ಇಲ್ವೇ ನಾಳೆ ಸಹ ಸುವರ್ಣ ಕಲ್ಕುಂಟ್ಲನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ. ನೀತಿ. ಓಕೆ, ಥ್ಯಾಂಕ್ ಯು.